ಏಯ್ ನಡಿ, ಏಯ್ ನಡಿ ನಡಿ. ಏನೋ ಸಿದ್ಧ ಹೊಸ ತಕೊಂಬಿಟ್ಟು ಬಂದಿದ್ದೀಗೇನು? ಪರವಾಗಿಲ್ಲ ನೀನುವೆ ಹೆಂಗೋ ನಾನು ಕೊಟ್ಟಿರೋ ಕಾಸಾಗೆ ಉದ್ಧಾರ ಆಯ್ತಾ ಇದೆಯಾ? ಗಳಮರೆ, ನೀವು ಕೊಟ್ಟರೆ ಕಾಸಾಗಲ್ಲ, ಇದು ನನ್ನ ಹೆಂಡತಿ ಕಾಸು, ಅದ್ರಾಗ ಉದ್ಧಾರ ಆಯ್ತಾ ಇದ್ದೀನಿ. ನೀವು ಕೊಟ್ಟರೆ ಕಾಸು ನಮ್ಮ 3 ದಿನಕ್ಕೆ ತಂದು ನಿಮಗೆ ನೀವು ವಾಪಸ್ ಕೊಟ್ಟಿದ್ದೀನಿ ಅಂತದ್ರಾಗೆ ನಿಮ್ಮ ಕಾಸು ಎಲ್ಲಿಂದ ಆಯ್ತದೆ? ಹೋ ಹೌದೇ, 3 ದಿನಕ್ಕೆ ವಾಪಸ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಇಸ್ಕೊಳ್ಳೋ ಅಂತ ಅವಶ್ಯಕತೆ ಏನಿತ್ತು? 2,500 ರೂಪಾಯಿನ ಕೊಟ್ಬಿಟ್ಟು ನೋಡಿ, ಏನೋ ಇತ್ತು ಆಗೋಯ್ತು. ಸುಮ್ಕೆ ಏನು ನನ್ನ ಕೇಳಕ್ಕೆ ಬರಬೇಡಿ ನೀವು, ಅದು ಇದು ಅಂತ ಅಂದ್ಕೊಂಡು ಸುಮ್ಕೆ ಏನು ಹೋಗಿ. ನೀವು ಸಾಲ ಕೊಟ್ಟಿದ್ದು ಆಯಿತು, ನನ್ನ ಸಾಲ ವಾಪಸ್ ಕೊಟ್ಟಿದ್ದು ಆಯಿತು ಬಡ್ಡಿ ಸಮೇತ. ಇನ್ನು ನನ್ನ ನಿಮ್ಮ ಮಧ್ಯೆ ಇನ್ನೇನೂ ಇಲ್ಲ, ಹೋಯ್ತಾ ಇರ್ಬೋದು ಅಷ್ಟೇ. ಏನಿಯ ನಿಮ್ಮ ಸವಸ ಬೇಡ ಅಂತಲೇ ತಾನೇ ಅಷ್ಟು ಬೇರೆ 4 ದಿನಕ್ಕೆ ನೀವು ವಾಪಸ್ ಕೊಟ್ಬಿಟ್ಟಿದ್ದು. ನೀವು ನಿಮ್ಮ ಸವಸ 2 ಬೇಡ ಅಂತ. ಈ ತಿಂಗಳೆಲ್ಲ ಇರ್ತದಪ್ಪೋ ಬಡ್ಡಿದು, ಈ ತಿಂಗಳು ಪೂರ ಇರ್ತದೆ. ಅಲ್ಲಿ ಗಂಟನೂ ಸಾಲ ಕೊಟ್ಟಿರೋ ಥರ ನಿನಗೆ ಲೆಕ್ಕ. ಸಾಲ ವಾಪಸ್ ಕೊಟ್ಮೇಲೆ ಸಾಲ ಕೊಟ್ಟಿರೋ ಥರ ಲೆಕ್ಕ ಎಲ್ಲ ಆಯ್ತದೆ? ಏನು ನಿಮ್ಗೇನು ತಲೆಗಿಲೆ ಕೆಟ್ಬಿಟ್ಟೈತಾ ಏನು? ಸಾಲ ಕೊಟ್ಟಿರೋ ಥರ ಲೆಕ್ಕ ಆಯ್ತದಂತೆ ನೋಡು, ಎಲ್ಲ ಮುಗ್ದೋಗ್ಬಿಟ್ಟೈತೆ, ಏನೂ ಇಲ್ಲ. ಹಿಂಗೆ ಮಾತಾಡಿದ್ರೆ ಹೆಂಗೆ ಎಲ್ಲ ಮುಗ್ದೋಗ್ಬಿಟ್ಟೈತಿ ಅಂತ ಹೇಳ್ಬಿಟ್ಟು ಏನು ನೀನು ಹೆಂಡ್ತಿ ಒಳ್ಳೆ ಚೊಕ್ಲಿ ಹಂಗೆ ಅದೇನೇನೋ ಮಾಡ್ತಾಳಂತೆ. ಇನ್ನು ನಿಪ್ಪಟ್ಟು ಗಿಪ್ಪಟ್ಟು ಅಂತವೆಲ್ಲನೂ ಸೂಪರಾಗಿರ್ತದಂತೆ, ಟೇಸ್ಟು ಗೀಸ್ಟು ಎಲ್ಲನೂ ಬೆಂಗಳೂರು ಕಡೆಗೆಲ್ಲ ಕೊಡಿಸ್ಕೊಡ್ತಾಳಂತೆ ಎಲ್ಲ ಮಾಡಿ. ನಿಜವೇ? ನೋಡಿ, ಅವಳ ಕತೆ ನನಗೆ ಅದೆಲ್ಲನೂ ಗೊತ್ತಿಲ್ಲ. ನನ್ನ ಹೆಂಡ್ತಿ ಏನು ಮಾಡ್ತಾಳೆ ಏನು ಬಿಡ್ತಾಳೆ, ನಾನು ಇಲ್ಲಿ ಗಂಟೆ ಅದ್ರೊಳಗಡೆ ಹೋಗೂ ಇಲ್ಲ, ನಾನು ಏನು ಮಾಡ್ತಾರೆ ಅಂತ ನೋಡೂ ಇಲ್ಲ. ಅದ್ರ ಅವಶ್ಯಕತೆ ನನಗೆ ಇಲ್ವೂ ಇಲ್ಲ. ನೀವು ಸುಮ್ಮನೆ ನಾನು ತಲೆ ತಿನ್ಬೇಡ್ರಿ, ನೀವು ಹೋಗಿ ಸುಮ್ಕೆನೇ ಅದು ಏನು ಮಾಡ್ತಾರೋದು ಅವ್ರಿಗೆ ಗೊತ್ತಿರ್ತದೆ, ನನಗೇನು ಗೊತ್ತಿರ್ತದೆ? ನನ್ನ ಹತ್ರ ಬಂದು ಕೇಳ್ತಿರಲ್ಲ ನೀವು. ಹಂಗಲ್ಲ, ನನಗೂ ಒಂದು ಸ್ವಲ್ಪ ಚಕ್ಲಿ ಗಿಕ್ಲಿ ಎಲ್ಲ ಬೇಕಾಗಿತ್ತು, ಅದಕ್ಕೆ ನೀನು ಬಂದು ಇದು ಮಾಡಿದೆ ಕೇಳಿದೆ. ಹೋಗಿ ಒಂದು 10 ಚಕ್ಲಿ ಹಾಕೊಂಬಿಟ್ಟು ಬತ್ತೀಗ. ನೋಡಿ ಗಳಮೊರೆ, ನಿಮ್ಗೇನು ತಲೆಗಿಲೆ ಕೆಟ್ಬಿಟ್ಟೈತಾ? ನಾನೇ ಹೋಗ್ಬಿಟ್ಟು 10 ಚಕ್ಲಿ ಹಾಕೊಂಬಿಟ್ಟು ಬರಬೇಕು? ಹಾಂ, ನಾನೇನು ಇವಾಗ ನಿಮ್ಮ ನಾನೇನು ಸಾಲ್ಗಾರ ಆಗಿಲ್ಲ ನಿಮ್ಮ ಹತ್ರ, ಸರಿನಾ? ಸುಮ್ಕೇನಿಯಾ ನೋಡಿ ಎತ್ತು ಕತ್ಕೊಳ್ಳಿ. ಬಂದ್ಬಿಟ್ರಿ ಇಲ್ಲಿ ಹೇಳೋಕ್ಕೆ. ನೋಡಿ, ನಿಮಗೂ ನಮಗೂ ಯಾವ ಸಂಬಂಧವೇ ಇಲ್ಲ, ಅವತ್ತೇ ನೀವು ಮುಗ್ದೋಯ್ತು. ಅದೇ ನಿಮ್ಮ ಅತ್ತಿಗೆಯರಿಂದ ಸಾಲ ಮಾಡ್ಕೊಂಡವ್ರಲ್ಲ, ಅದಕ್ಕಾದ್ರೂ ಚಕ್ಲಿ ನಿಪ್ಪಟ್ಟು ಎಲ್ಲ ಎತ್ಕೊಂಬಿಟ್ಟು ಬರ್ಬೋದಲ್ಲ. ನನಗಂತೂ ತಿನ್ಬೇಕಂತ ಬೋಲ್ ಆಸೆ ಆಗೋಗ್ಬಿಟ್ಟೈತೆ. ಎಷ್ಟು ಸಲ ಹೇಳ್ಬೇಕು ನಿಮಗೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ನಾನು ಹೊಸನ ಮೇಯ್ಸೋಕ್ಕೆ ಹೋಯ್ತಾ ಇದ್ದೀನಿ ಹೊಲ್ದತ್ರಕ್ಕೆ, ಮಾಡ್ತಿರೋದು ಇದೊಂದೇ ನೀವು ಒಳ್ಳೆ ಕೆಲಸ. ನಾನು ಅದನ್ನಾದ್ರೂ ಮಾಡಾಕ್ಬಿಡಿ. ಸುಮ್ಕೆ ನೀವು ಹೊಸ ಎಷ್ಟೊತ್ತು ಅಂತ ಇಲ್ಲಿ ನಿಲ್ಸ್ಕೊಂಡು ನಿಂತ್ಕೊಳ್ಳೋಕ್ಕಾಯ್ತದೆ, ಅದು ಹೋಯ್ತದಷ್ಟೇ. ನೀನು ನೋಡಿ, ನನ್ನಿಂದ ಏನೂ ಆಗಲ್ಲ, ನನಗೂ ನಿನಗೂ ಇನ್ನು ಯಾವ ಸಂಬಂಧನೂ ಇಲ್ಲ. ನೀವು ಇಂಥವ್ರು ಅಂತ ಗೊತ್ತಾಗಿ ನೀನು ಸಾಲ್ವ ಕಷ್ಟಪಟ್ಬಿಟ್ಟು ಎಲ್ಲ ತೀರ್ಸ್ಬಿಟ್ಟಿದ್ದು. ನಾನಂತೂ ನಿಮ್ಮ ಸವಾಸ ಬೇಡ ಅಂತ ಹೇಳಿದ್ಮೇಲೆ ಯಾಕೆ ಬಂದ್ಬಿಟ್ಟು ಕುಯ್ಯ ಅಂತಿದ್ದೀರಾ? ನೋಡಿರಿ ಸುಮ್ಕೇನಿಯ ನನ್ನ ಪಿತ್ವ ನೆತ್ತಿಗೆ ಹತ್ತಿಸ್ಬೇಡಿ. ಹೋಗು, ನೀನು ಹೋಗ್ಲಿಲ್ಲ ಅಂತಂದರೆ ಇವನಂತ ನಾನು ಹೋದ್ರೇನು ಕೊಡೋಕ್ಕಿಲ್ಲ ಅಂತಾರೇನು? ನಾನು ಹೋದ್ರೆ ಹಿಂಗೇನಿಯ ಕೊಡ್ತಾಳೆ ತಗೊಂಡು ಹೋಗೋಕೆ ಅದ್ರಾಗ ಇವನು ಅಂತ ಹೇಳ್ಬಿಟ್ಟು ಏನು ಇವನು ಸೀಮೆಗಿಲ್ದಿರ ಸಮಯಸ್ಕೊಳಕ್ಕೆ ಹೋಯ್ತಾನೆ. ನನಗೇನು ಗೊತ್ತಿಲ್ವ ಎಲ್ಲೈತೋ? ಯಾರನ್ನ ಕೇಳಿದ್ರೆ ಹೇಳ್ತಾರೆ. ಹೋಗಿ ಒಂದು 4 ಚೊಕ್ಲಿ ತಿಂದ್ಕೊಂಡು ಎತ್ಕೊಂಬಿಟ್ಟು ಬಂದ್ರೆ ಆಯ್ತಪ್ಪ. ಅದಕ್ಕೆ ಎಲ್ಲನೂ ಅಕ್ಕ ನೀವೇನಿಲ್ಲಿ ಏನಕ್ಕೆ ಬಂದ್ರಿ ಇಲ್ಲಿಗೆ? ಲೇ, ಒಂದು ಚಕ್ಲಿಯ ಹಂಗೆ 10 ಏನೋ ಮಾಡ್ತಿದ್ದೀಗಲ್ಲ ರವೆ ಉಂಡೆಯ ಎಲ್ಲ ಒಂದು ಕವರ್ಗೆ ಹಾಕ್ಕೊಡು, ಎತ್ಕೊಂಡು ಹೋಗ್ಬೇಕು. ಇಲ್ಲಿಂದ ಯಾರಿಗೂ ಕೊಟ್ಟು ಕಳ್ಸಕ್ಕಿಲ್ಲ. ಇದೆಲ್ಲನೂ ಇಲ್ಲಿಗೆ ಹೋಗಲ್ಲ, ಎಲ್ಲ ಪ್ಯಾಟೆಗೆ ಹೋಯ್ತದೆ. ಇದೆಲ್ಲನೂ ಮಾರಕ್ಕಿಲ್ಲ ಕಣಕ್ಕ, ನಾವು ಮಾರಾಗಿರೋದು ಎಲ್ಲನೂ ಸುಳ್ಳು. ಇಲ್ಲೆಲ್ಲ ಬರೀ ನೀನು ಪ್ಯಾಕ್ ಮಾಡ್ಬಿಟ್ಟು ಕಳ್ಸೋದು ಅಷ್ಟೇ. ಇಲ್ಲೆಲ್ಲ ಕೊಡೋಕ್ಕಾಗಕ್ಕಿಲ್ಲ. ಲೇ ಕಂಡಿದ್ದೀನಿ, ಹಾಕ್ಕೊಡಿ. ನೀನು ಹಾಕ್ಕೊಡ್ತೀಯಲ್ಲ, ನಾನೇನು ಹಾಕ್ಕೊಂಡ್ಲು? ಇವನು ಒಳ್ಳೆ ಇದ್ರಾಗ ಮಾತಾಡ್ತೀಗಲ್ಲ, ಈ ಓನರು ನನ್ನ ತಗೇನಿಯ ಸಾಲ ಮಾಡೋರು ಗೊತ್ತೇನು ಅಂತದ್ರಾಗೆ ನೀನು ಕೊಡಕ್ಕಿಲ್ಲ ಅಂತ ಹೇಳ್ತೀಗ. ಸಾಲ ಮಾಡಿರೋ ಇದಕ್ಕೆ ನೀನಿಯ ಏನು? ಇವರು ಸಾಲ ಮಾಡೋರು ನಿಮ್ಮ ತಾಗೆ, ಅದಕ್ಕೆ ಹುಡಿಕೊಂಬಿಟ್ಟು ಬಂದಿರೋದ? ಓ ಕಣೆ, ಸಾಲ ಮಾಡಲಿಲ್ಲ ಅಂದರೆ ನನಗೇನು ತಿಕ್ಲ ಹುಡಿಕೊಂಬಿಟ್ಟು ಬರೋಕ್ಕೆ. ನೋಡು, ಚೊಕ್ಲಿ ಅಂದರೆ ಬಲಿಷ್ಠ ನನಗಂತೂ. ಚೊಕ್ಲಿ ಹಾಕ್ಕೊಂಡು ನಾನನ್ವೇ ಕುಂತ್ಕೊತೀನಿ. ಹಂಗೆ ಕವರ್ಗೊಂದು 15-20 ಹಾಕ್ಬಿಡು. ಈ ಅಮ್ಮಂತಾಗ ಯಾಕೆ ಸಾಲ ಮಾಡಿದ್ರು ಪೊದ್ದಕ್ಕೋರು? ಅಬ್ಬಬ್ಬಬ್ಬ, ಘಮ 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 ಅಂತದೆ. ಚೊಕ್ಲಿ ಮಾತ್ರ ಸೂಪರಾಗೈತಿ. ಸ್ಮೆಲ್ಗೆ ಬಿದ್ದೋಯ್ತೀನಿ ನಾನಂತೂ. ಪ್ಯಾಕ್ ಮಾಡಿರಿ, ಇವೆಲ್ಲ ನನಗೆ ತಿನ್ನೋಕ್ಕಾದ್ವು. ಹಂಗೇನಿಯ ಪ್ಯಾಕ್ ಮಾಡಿ ಒಂಚೂರು ಹಾಕಿ ತಿನ್ಕೊಂಡು ಹಂಗೇನಿಯ ತಗೊಂಡು ಹೋಯ್ತೀನಿ. ಇಲ್ಲಿ ನನಗೆ ತಡೆಯೋರು ಯಾರಮ್ಮಿ ಅವರೇ? ಹಾಕ್ಕೊಡು ಅಕ್ಕ. ನಾವು ಹಂಗೆಲ್ಲನೂ ಕೊಡೋಕ್ಕಾಗಿಲ್ಲ, ಇಲ್ಲಿ ನಾವು ಕೆಲಸಗಾರ ಅಷ್ಟೇ. ನಾವೇನೂ ಕೊಡಂಗಿಲ್ಲ. ಇಲ್ಲ ಎಲ್ಲನೂ ಸುಮ್ಮನೆ ಕೇಳ್ದೆ ಹಂಗೆ ಎಲ್ಲರೂ ಕೇಳಿದ ತಕ್ಷಣ ಕೊಡೋಕ್ಕಾಗಿಲ್ಲ. ಒದ್ದಕ್ಕ ಬೈದಾಕ್ಬಿಡ್ತದೆ ಸುಮ್ಕೇನೆ. ಇಲ್ಲಿ ಯಾರಿಗೂ ಕೊಡಬೇಡ ಹಂಗೆ ಹಿಂಗೆ ಅಂತ ಹೇಳೈತೆ. ಅಂತಂದ್ರೆ ನಿಮ್ಗೆ ಹಾಕ್ಕೊಟ್ಬಿಟ್ರೆ ನಾನು ಕೆಲಸನ ತೆಗೆದಾಕ್ಬಿಡ್ತದೆ ಅಷ್ಟೇ. ಹೆಂಗ ಕುಂತಿದ್ದ ಜಾಗದಾಗ 8,000 ಸಂಬಳ ದುಡ್ಕೊತಾಯಿವ್ ನಾನು.
ಏ ಹೋಗಿ ಹೋಗಿ ಸುಮ್ಕೇನಿಯ ನಾನೇನು ಕೊಡಂಗಿಲ್ಲ ಮಾಡಂಗಿಲ್ಲ. ಲೇ ಯಾವಳಿಗೆ ಎದ್ರುಕೊಳ್ಳೋದು ಸುಮ್ಕೇನಿಯ. ಸುಮ್ಮನೆ ಕೊಡೋದು ಕಲ್ತ್ಕ ತಿನ್ನೋಳೆ ನಾನು ಹೋಗೋಳೆ ಇಲ್ಲಿಂದ ಸುಮ್ಕೇನೆ. ನೋಡು ಯಾವಳು ಇಲ್ಲ ತಾನೇ ಇಲ್ಲಿ ಹಾಕ್ಕೊಟ್ಟು ಎತ್ಕೊಂಡು ಹೋಯ್ತೀನಿ. ಎಂದನೇ ಸಾಲ ಬೇಕಾದ್ರೆ ನಿಂಗೆ ಬೇಕಾದ್ರೆ 1 ರೂಪಾಯಿ ಕಡಿಮೆ ಬಡ್ಡಿ ದರದಾಗ ಕೊಡ್ತೀನಿ ನಿನಗೆ. ಹಾಕ್ಕೊಡು ಅಕ್ಕ. ಇಲ್ಲೆಲ್ಲ CC ಕ್ಯಾಮ್ರಾಗಳವೆ. ಥೋ ನಿಂಗೇನು ತಲೆ ಕೆಟ್ಟಾಯ್ತಾ ನಿಂಗೆ? ಹಂಗೆಲ್ಲ ಸುಮ್ಮನೆ ನೀನು ಯಾರು ಏನು ಅಂತ ನಿನ್ನೆ ಗೊತ್ತಿಲ್ಲ, ಹಂಗೆಲ್ಲ ಹಾಕ್ಕೊಡಕ್ಕಾಯ್ತದ? ಸುಮ್ಕೇನಿ ಎದ್ದೋಗು. ದೇವರಣೆ ಅವ್ರಿಗೆ ಗೊತ್ತಾಯ್ತು ಅಂತಂದರೆ ಬಿಡಕ್ಕಿಲ್ಲ, ಮಕ್ ಹೋಗಿರ್ತದೆ ಬಂದ್ಬಿಟ್ಟು. ಇವೆಲ್ಲ ಅರ್ಜೆಂಟಾಗಿ ಬೆಂಗಳೂರಿಗೆ ಪ್ಯಾಕ್ ಮಾಡ್ಬಿಟ್ಟು ಕಳಿಸ್ಬೇಕು. ಅಲ್ಲೆಲ್ಲ ಕಾಯ್ಕೊಂಡಿರ್ತಾರೆ. ನೀವು ಹಿಂಗೆಲ್ಲ ಟೈಮ್ ಇದು ಮಾಡಬೇಡಿ. ಆ ಚಕ್ಲಿಯಲ್ಲಿ ಇಟ್ಬಿಟ್ಟು ಒಂದೇ ಒಂದು ಚಕ್ಲಿ ಎತ್ಕೊಂಡು ಹೋಗಿ ಸುಮ್ಕೇನಿಯ. ಅಯ್ಯೋ ಇವಳು ಎಲ್ಲೋದ್ದ ಇವಳು ತೇಲಿಸ್ತಿದ್ದವಳು ಒಬ್ಬಳನ್ನೇ ಬಿಟ್ಬಿಟ್ಟು. ಇಕ್ಬಿಟ್ಟು ಹೋಗಕ್ಕ. ನಮ್ಮನೆಗೆ ಇದ್ದಂಗೆ ಕ್ಯಾಮ್ರಾ ಎಲ್ಲ ಹಾಕ್ಸವಳೇನು ಇರು? ಎಲ್ಲ ಹಾಕ್ಸವಳೆ ಕ್ಯಾಮ್ರಾನ? ಯಾರೇ ಕ್ಯಾಮ್ರಾದಾಗ ನೋಡ್ತಿದ್ದೀಯೇನೆ? ನೋಡೇ ಚಕ್ಲಿ ತಗೊಂಡು ಹೋಯ್ತಿದ್ದೀನಿ ಒಂದು 15-20. ಸರಿನೇ? ನಿಮ್ಮ ಮನೆಯವ್ರು ಸಾಲ ಮಾಡೋರ್ನಂತಾಗೆ ಅಗ್ರಿಮೆಂಟಾಗೆ ಎಲ್ಲನೂ ಐತೆ, ಸಾಲ ಮಾಡಿರೋದೆಲ್ಲನೂ ಐತೆ. ಅದಕ್ಕೇನೆಯ ಈಗ ನೋಡು, ಅದಕ್ಕೆ ಬಂದು ಏನಾರ ಎತ್ಕೊಂಡು ಹೋಗ್ಬೋದು ನಾನು. ಬಂದು ಇನ್ನು ಮ್ಯಾಲೆ ವಾರ ಬಂದ್ಬಿಟ್ಟು ಚಕ್ಲಿ ಹಂಗೆ ಕರ್ಜಿಕಾಯಿ ಏನೋ ಮಾಡಂಗಿದ್ರೆ ಎಲ್ಲ ಹಾಕ್ಕೊಂಡು ಹೋಯ್ತೀನಿ. ನಿನ್ನಂಥದ್ದೊಂದು ಐತಿ ಇಲ್ಲಿ ಅಂದು ಚಕ್ಲಿ ನಿಪ್ಪಟ್ಟು ಮಾಡೋ ಫ್ಯಾಕ್ಟ್ರಿ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಭಾಳ ಖುಷಿ ಆಯ್ತಾಯ್ತು, ಎತ್ಕೊಂಡು ಹೋಯ್ತೀನಿ. ಬಲ್ ರುಚಿಯಾಗವೆ. ಇವಮ್ಮ ಏನೋ ಗ್ರಾಚಾರ ಅಂತ ಅನ್ನಿಸ್ತದಲ್ಲ ಇವಮ್ಮಂಗೆ. ಪದಕ್ಕಂಗೆ ಫೋನ್ ಮಾಡಿ ಹೇಳ ಹಿಂಗೆಲ್ಲ ಬಂದ್ಬಿಟ್ಟು ಕಿರಿಕ್ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು. ಆವಾಗ ಏನೇ ವಿಡಿಯೋ ನೋಡ್ಬಿಟ್ಟು ಬರ್ತದ, ಇಲ್ಲ ನಾನೇ ಫೋನ್ ಹಾಕ್ಬಿಟ್ಟು ಹೇಳ. ಕಾಣಿಸ್ತಿದ್ದೀನೇ ಕ್ಯಾಮ್ರಾದಾಗ ನಾನು ಕಾಣಿಸ್ತೀವ್ನ? ನೋಡು ಕಾಣಿಸ್ತೀವ್ನ? ಯಪ್ಪ ಎಲ್ಲ ತಿನ್ನೋ ಗಂಟೆ ಎದ್ದೊಳಕ್ಕಿಲ್ಲ ಬಿಡು. ನಾನಂತೂ ಎಲ್ಲ ಹೊಟ್ಟೆ ತುಂಬ ತಿನ್ಕೊಂಡೇನಿಯ. ನಾನಂತೂ ಎದ್ದೊಳೋದನ್ನು ಆರಾಮಾಗಿ ತಿನ್ಕೊಂಡು ಆರಾಮಾಗಿರ್ತೀನಿ. ನನ್ನ ಮಗಳು ಹೇಳಿದ್ಲು ಪ್ಯಾಕ್ ಮಾಡು ಅಂತ ಹೇಳ್ಬಿಟ್ಟು. ಅದಕ್ಕೇನಿಯ ನಿನಗೆ ಹೇಳ್ತಿರೋದು, ಹೊಸಿ ಪ್ಯಾಕ್ ಮಾಡಿಬಿಡವ ಅಂತ ಹೇಳ್ಬಿಟ್ಟು. ನನಗೂ ಬೋಲಾಸೆ ಇವನ್ನೆಲ್ಲ ತಿನ್ನಬೇಕು ಅಂತ ಹೇಳ್ಬಿಟ್ಟು ಮನೆನಾಗ ಮಾಡೋಕ್ಕೆ ಇಷ್ಟ ಇಲ್ಲ. ಹೋಟ್ಲಾಗ ಸುಮ್ಕೇನಿ ರೇಟ್ ಶಾನೆ ಹೋಟ್ಲಾಗೆಲ್ಲನೂ ನಿಂಗೂ ಗೊತ್ತಲ್ಲ. ಅಯ್ಯೋ ಯಾರು ತಿಂತಾರೆ? ಇವತ್ತೇ ಗೊತ್ತಾಗಿದ್ದು ನಂಗೆ ಇಲ್ಲಿ ಇದೈತಿ ಅಂತ ಹೇಳ್ಬಿಟ್ಟು ನನಗೆ ಗೊತ್ತೇ ಇರಲಿಲ್ಲ ನೋಡು. ಈಗ ಎದ್ದೋಗ್ಲಿಲ್ಲ ಅಂತಂದರೆ ದೇವರನ್ನೇ ಪದಕ್ಕಂಗೆ ಫೋನ್ ಹಾಕ್ತೀನಿ. ಆಕೆ ಏನು ಆಕೆ ಫೋನ? ಯಾರೋ ಈ ಮನೆಯವರೆಲ್ಲ ಸಾಲನೆ ಮಾಡೋರ್ನಂತಾಗಿ ಎದ್ರಕೊಳಗಿದ್ರಕೊಳ ಅಂತ ಸೀನ್ ಎಲ್ಲ ಏನೂ ಇಲ್ಲ. ನಾನು ಯಾಕೆ ಎದ್ರಕೊಂಡ್ಲಿ? ಒಂದು ಚೂರು ಎದ್ರಕೊಳಕ್ಕಿಲ್ಲ ನಾನಂತೂ. ಆಯಿತು ಬಿಡು, ಹಾಕ್ತೀನಿ. ರಿಂಗ್ ಆಯ್ತಾಯ್ತು. ಹೇಳು ಗಾಳಮ್ಮ ಬಂದವಳೆ, ಬಡ್ಡಿ ಗಾಳಮ್ಮ ಅಂತ ಹೇಳಿ. ಹಲೋ ರಾಧಕ್ಕ, ಇವು ಯಾರೋ ಬಂದ್ಬಿಟ್ಟು ಇಲ್ಲಿ ಸುಮ್ಕೇನೆನಿಯ ಚಕ್ಲಿ ತಿನ್ಕೊಂಡು ಕುಂತೈತೆ, ರೋಪ್ ಆಗ್ತೈತೆ. ಹೊರಗಡೆ ಇದ್ದೀರಾ? ಪೊದ್ದಕ್ಕಂಗ ಹಾಕ್ತೀನಿ ಫೋನ್ ಹಾಕ್ತೀನಿ ಪೊದ್ದಕ್ಕಂಗೇನೆನಿಯ. ಹಲೋ ಪೊದ್ದಕ್ಕ, ಇಲ್ಲ ಮಾಡ್ತಾ ಇದ್ದೀವಿ ನಾವು. ಕ್ಯಾಮ್ರಾದಾಗ ನೋಡ್ರಿ ನೀವೇನೇನಿಯ. ಗಾಳಮ್ಮ ಅಂತ ಬಡ್ಡಿ ಗಾಳಮ್ಮ ಅಂತ ಹೇಳ್ಬಿಟ್ಟು ಬಂದು ಕುಂತವಳಿಲ್ಲಿ. ಏನು ಮಾಡೋದು ಗೊತ್ತಾಯ್ತಿಲ್ಲ ನೋಡಿ. ಎದ್ದೋಗಿ ಅಂದ್ರೆ ಎದ್ದೋಯ್ತಾನೆ ಇಲ್ಲ. ಚಕ್ಲಿ ಕೊಡಿ ಅಂತ ಕುಂತವಳಿ. ಏನು ಮಾಡಲಿ? ಒಂದು 4-5 ಚಕ್ಲಿ ಹಾಕಿ ಕಳಿಸ್ಲಾ? 4-5 ನಂಗೆ ಆಗಕ್ಕಿಲ್ಲ. 4-5 ಯಾವ ಬಡ್ಡಿಗೆ ಆಯ್ತದೆ 4-5? ಬೇಡ ಒಂದು 15-20 ಅಂತ ಹೇಳು. ಆಗ್ಲೇ ತಿಂದ್ಬಿಟ್ಟು ಕಣಕ್ಕ ಚಕ್ಲಿ ಎಲ್ಲ ತಿಂದ್ಬಿಟ್ಟು. ಈಗ ನೋಡು ಎಲ್ಲ ಕುಂತವಳೆ. ಈಗ ರವೆ ಉಂಡೆನೂ ಬೇಕು ಅಂತ ಎಲ್ಲ ಕೈ ಹಾಕವಳೆ, ತಿಂದವಳೆ. ಎಷ್ಟು ಹೇಳಿದ್ರು ಒಯ್ತಾ ಇಲ್ಲ. ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾವಳೆ. ಏನು ಮಾಡೋದು? ಅದೇ ಏನು ಮಾಡೋದು ಗೊತ್ತಾಗಲಿಲ್ಲ. ಅದಕ್ಕೆ ನೀನೆ ಫೋನ್ ಹಾಕಿದ್ದು ನಿಮಗೆ. ಹೌದೇ? ಇಲ್ಲೇ ಕುಂತವಳೆ. ಕೊಡು ನನಗೆ, ತಗೊಂಡೋಯ್ತೀನಿ, ಕೊಡು ನನಗೆ ಅಂತ ಹೇಳ್ಬಿಟ್ಟು ಕುಂತವಳೆ. ಸರಿ ಕಣಕ್ಕ, ಆಯ್ತು. ಸರಿ ಆಯಿತು. ಗೊತ್ತಿಲ್ಲಕ್ಕ, ಏನೋ ನಿಮ್ಮ ಮನೆಯವರೆಲ್ಲ ಸಾಲ ಮಾಡೋರಿ ಅಂತ ಹೇಳ್ತಾ ಐತೆ. ಸರಿ ಆಯ್ತು, ಕಳಿಸ್ತೀನಿ. ತಿಂದವಳು ಕಣಕ್ಕ, ತಿಂದವಳಿದೆಲ್ಲ ತಿನ್ಕೊಂಡು ಕುಂತವಳೆ. ಇಲ್ಲೇ ಅವ್ರ ಪಕ್ಕದಾಗ ಏನಿಯ ಮನೆ ಇರೋದು. ಮಂಟಕ್ಕೆ ಹೋಗ್ಬೇಕಂತೆ. ಪೊದ್ದು ಅಕ್ಕನೇನಿ ಅಲ್ಲಿ ಹಾಕಿ ಕಳಿಸ್ತಾಳಂತೆ. ಪಕ್ಕದಕ್ಕೆ ಮನೆ ಐತಲ್ಲ, ಅಲ್ಲಿ ಹೋಗ್ಬೇಕಂತೆ. ಯಾವಳು ನಡ್ಕೊಂಡು ಹೋಯ್ತಾಳೆ? ಇಲ್ಲೇನಿಯ 4 ಪೇಪರ್ಗೆ ಹಾಕ್ಕೊಡು, ಹಂಗೆ ಏನಿಯ ತಗೊಂಡು ಹೋಗ್ಬಿಡ್ತೀನಿ. ಅಲ್ಲಿ ಗಂಟ ಹೋಗ್ಬಿಟ್ಟು ವಾಪಸ್ ಬರೋರು ಯಾರಲ್ಲೇ? ಏನೇನು ಕೆಲಸಗಾರ್ತಿನ ಇಲ್ಲ ಓನರ? 4 ಚಕ್ಲಿ ಹಾಕ್ಕೊಡಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ತಿಗಲ್ಲ. ನಾವಿಲ್ಲಿ ಕೆಲಸಗಾರರು ಹೆಂಗಿರ್ಬೇಕು ಹಂಗಿರ್ಬೇಕು ಕಣಕ್ಕ.
ನೀವು ಅನ್ಕೊಂಡಂಗಲ್ಲ. ಓ ಪರವಾಗಿಲ್ಲ ನೀವೂನುವೆ ಹಂಗಂತ ಯಾವ ಕೆಲಸ ಕೊಟ್ಟರ ಮತ್ತಾಗೆಲ್ಲ ಒರ್ಸೊರ್ಸ್ ಕಳ್ಸಕ್ಕಾಯ್ತದ? ಬೇಡ ಬಿಡು, ನಾನು ಎಷ್ಟು ಬೇಕೋ ಅಷ್ಟು ಪ್ಯಾಕ್ ಮಾಡ್ಕೊಂಡು ನನ್ನ ಮಗಳಿಗೆ ಇಲ್ಲಿಂದ ನೀ ಕಳಿಸ್ಕೊಟ್ಬಿಟ್ಟು ಆಮೇಕಿಂದ ಪೊದ್ದಿ ಮನೆಗೆ ಹೋಯ್ತೀನಿ. ನಿಮ್ಗೆ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ. ರಾಧಕ್ಕನ ಇದ್ದಿದ್ರೆ ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಕೊಟ್ಟು ಕಳ್ಸೋದು. ಹೋಗಿ ಪೊದ್ದಕ್ಕ ಕರೆದಿರೋದು ಮನೆ ತಗೈತಂತೆ. ಹೋಗ್ಬಿಟ್ಟು ಬಾ ಹೋಗು, ಪೇಪರ್ಗೆ ಏನು ಮೂಟೆಗೆ ತುಂಬಿಟ್ಟು ಕಳಿಸ್ತದೆ. ಹೋಗ್ಬಿಟ್ಟು ಬಾ. ಹೌದೇನು? ಆಯ್ತು ಬಿಡು, ಹೋಯ್ತೀನಿ. ಎಲ್ಲ ಒಂಚೂರು ಪ್ಯಾಕ್ ಮಾಡಿ ನನ್ನ ಮಗಳು ಕಳಿಸ್ಕೊಂಡು ಈಗ ನೋಡಿ ಚಕ್ಲಿ ಎಲ್ಲ ಕೊಟ್ಟು ಕಳಿಸ್ತೀನಿ. ಅವಳು ಕಾಯ್ತಾ ಕುಂತವಳಿ ಚಕ್ಲಿ ಕಳಿಸ್ತೈತೆ ನಮ್ಮಮ್ಮ ಕಳಿಸ್ತದೆ ಅಂತ. ಇಲ್ಲಿ ನಮ್ಮ ಈರವನಿ ಅವನು ಕೊಟ್ಬಿಟ್ಟು ಹಂಗೇನೇ ಕಳಿಸ್ಬಿಡ್ತೀನಿ ಇದು ಎಲ್ಲನೂ. ಸರಿ ಹಂಗನ ಮಾಡ್ಕೊಳ್ಳಿ. ನಿಮ್ಮ ಮನೆ ಬರಹ ವಾಲ್ಡಿ ಸುಮ್ಕೆನೇ ನೀಯ. ಕ್ಯಾಮ್ರಾದಾಗ ಎಲ್ಲ ನೋಡ್ತಾ ಇದ್ದಾವ ಅಕ್ಕಯ್ಯ. ನಡೀರಿ ಸುಮ್ಕೆ. ಅಯ್ಯೋ ನಮಗೆ ಕ್ಯಾಮೆ ಮಾಡ್ಕೊಳಕ್ ಬಿಡಿ, ನಡೀರಿ. ಆಯ್ತು. ಇವಳು ಮಕ ಮುಚ್ಚ ಊರು ತುಂಬ ಸಾಲ ಕೊಟ್ಬಿಟ್ಟು ಬಂದ್ಬಿಟ್ಟು ವಸೂಲಿ ಮಾಡ್ದಂಗೆ ಇಲ್ಲಿ ಇವ್ರೇನ ಸಾಲ ಗಿಲ್ಲ ಇಸ್ಕೊಂಡಿದ್ರ ಈ ರಾಧಕ್ಕನೋ ಪೊದ್ದಕ್ಕನೋ ಯಾರಾದ್ರೂ? ಯಾರು ಇಸ್ಕೊಂಡಿರ್ಬೋದು? ಯಾಕೆ ಬಂದು ಕುಂತವಳು ಹಿಂಗೆ ಅಂತಾನೆ ಗೊತ್ತಾಯ್ತಿಲ್ವೇ? ಸುಮ್ಮನೆ ಏನು ಬಂದು ಕುಂತ್ಕೊಳ್ಳ? ಯಾರನ್ನ ಸಾಲ ಕೊಟ್ಟಿದ್ರೇ ಈ ದೌಲತ್ ಅಮ್ಮಂದು. ಯಾರು ಸಾಲ ಇಸ್ಕೊಂಡವ್ರೆ?